ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ, ಪಾಪರ್ ಆಗಿ ಬರ್ಬತ್ತಾ ಔಟಿದೆ. ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಡಬೇಕು, ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟ್ ಇದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ, ಪಾಪರ್ ಆಗಿ ಬರ್ಬತ್ತಾ ಔಟ್ ಇದೆ. ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಡಬೇಕು, ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟ್ ಇದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ, ಪಾಪರ್ ಆಗಿ ಬರ್ಬತ್ತಾ ಔಟ್ ಇದೆ. ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಡಬೇಕು, ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟ್ ಇದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ, ಪಾಪರ್ ಆಗಿ ಬರ್ಬತ್ತಾ ಔಟ್ ಇದೆ. ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಡಬೇಕು, ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟ್ ಇದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ, ಪಾಪರ್ ಆಗಿ ಬರ್ಬತ್ತಾ ಔಟ್ ಇದೆ. ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಡಬೇಕು, ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟ್ ಇದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ, ಪಾಪರ್ ಆಗಿ ಬರ್ಬತ್ತಾ ಔಟ್ ಇದೆ.
ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟಿದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ ಸರ್ಕಾರ. ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ. ಪಾಪರ್ ಆಗಿ ಬರ್ಬತ್ತಾ ಔಟಿದೆ, ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟಿದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ ಸರ್ಕಾರ. ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ. ಪಾಪರ್ ಆಗಿ ಬರ್ಬತ್ತಾ ಔಟ್ ಇದೆ, ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟಿದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ ಸರ್ಕಾರ. ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ. ಪಾಪರ್ ಆಗಿ ಬರ್ಬತ್ತಾ ಔಟ್ ಇದೆ, ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟಿದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ ಸರ್ಕಾರ. ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ. ಪಾಪರ್ ಆಗಿ ಬರ್ಬತ್ತಾ ಔಟ್ ಇದೆ, ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟಿದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ ಸರ್ಕಾರ. ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ. ಪಾಪರ್ ಆಗಿ ಬರ್ಬತ್ತಾ ಔಟ್ ಇದೆ, ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ
ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ. 2,2 ಸಾವಿರ ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟ್ ಇದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು. ಪಾಪರ್ ಔಟ್ ಇದೆ ಸರ್ಕಾರ. ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ. ಪಾಪರ್ ಆಗಿ ಬರ್ಬತ್ತಾ ಔಟಿದೆ, ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ. 2,2 ಸಾವಿರ ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟ್ ಇದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ.